ನೂತನ ಸಚಿವರಿಗೆ ಜಿಲ್ಲೆ ಖಾತೆ ಹಂಚಿದ್ರ ಸಿಎಂ ಡಿಕೆ ಶಿವಕುಮಾರ್ ಅವರು. ನೂತನ ಸಚಿವರಿಗೆ ಹೊಸ ಟಾಸ್ಕ್. ನೂತನ ಸಚಿವರಿಗೆ ಜಿಲ್ಲೆ ಖಾತೆ ಹಂಚಿದ್ರ ಸಿಎಂ ಡಿಕೆ ಶಿವಕುಮಾರ್. ನೂತನ ಸಚಿವರಿಗೆ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಜಿಲ್ಲಾ ಪ್ರವಾಸ ಟಾಸ್ಕ್ ಕೊಟ್ಟ ಮುಖ್ಯಮಂತ್ರಿ ಡಿಕೆ ಶ್ರೀ ತಮ್ಮ ಸ್ವಂತ ಜಿಲ್ಲೆಗಳಲ್ಲಿ ಬರ ಪ್ರವಾಸ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಬಳಿಕ ಖಾತೆ ಹಂಚಿಕೆ. ಸಚಿವರಿಗೆ ಖಾತೆಯನ್ನ ಫೈನಲ್ ಮಾಡಿದ್ದಾರಾ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಯಾರಿಗೆ ಯಾವ ಖಾತೆ? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ನಲ್ಲಿ ಸಚಿವರಿಗೆ ಸಂಭಾವ್ಯ ಖಾತೆಗಳ ಪಟ್ಟಿ ಗಮನಿಸ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಯಾರಿಗೆ ಯಾವ ಖಾತೆ? ಹಾಗಾದ್ರೆ ನೋಡಿ, ಸಂಭಾವ್ಯ ಖಾತೆಗಳು ಯಾರ್ಯಾರು? ಹಾಗಾದ್ರೆ ಯಾರ್ಯಾರಿಗೆ ಅವಕಾಶ ಸಿಕ್ಕಿದೆ ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಟಿ ರಘುಮೂರ್ತಿ ಅವರಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಾದ ನಂತರ ವಿಜಯಾನಂದ ಕಾಶಪ್ಪನವರು ಕೈಮಗ್ಗ ಜವಳಿ ಇಲಾಖೆ, ಲಕ್ಷ್ಮಣ ಸವದಿ ಸಹಕಾರ ಮತ್ತು ಸಕ್ಕರೆ, ಜೊತೆಗೆ ರಿಜ್ವಾನ್ ಅರ್ಷದ್ ಉನ್ನತ ಶಿಕ್ಷಣ ಇಲಾಖೆ, ಪುಟ್ರಂಗ್ ಶೆಟ್ಟಿ ಪಶುಸಂಗೋಪನೆ, ಜೊತೆಗೆ ರೇಷ್ಮೆ ಇಲಾಖೆ. ಅದಾದ ನಂತರ ಬಿ ನಾಗೇಂದ್ರ ಮೀನುಗಾರಿಕೆ, ಚಲುವರಾಯಸ್ವಾಮಿ ಕೃಷಿ ಇಲಾಖೆ ಖಾತೆಯನ್ನ ನೀಡಲಾಗಿದೆ. ಇನ್ನು ಶಿವಲಿಂಗೇಗೌಡರಿಗೆ ವಸತಿ ಇಲಾಖೆ, ಶಿವರಾಜ್ ತಂಗಡಿಗೆ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಚಿಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಅಧಿಕೃತವಾಗಿ ಬಂದಿಲ್ಲ. ಜಮೀರ್ ಅಹಮದ್ ಖಾನ್ ಅವರಿಗೆ ವಕ್ಫ್ ಅಲ್ಪಸಂಖ್ಯಾತರ ಕಲ್ಯಾಣ, ಜೊತೆಗೆ ಅಜಯ್ ಸಿಂಗ್ ಅವರಿಗೆ ಸಣ್ಣ ಕೈಗಾರಿಕೆ ಇಲಾಖೆ. ಇನ್ನು ಸಂತೋಷ್ ಲಾಡ್ ಅವರಿಗೆ ಅವರು ಅನ್ಕೊಂಡಂತೆ ಕಾರ್ಮಿಕ ಇಲಾಖೆ, ಮಧು ಬಂಗಾರಪ್ಪ ಅವರಿಗೆ ಆಸ್ ಯೂಶುವಲ್ ಪ್ರಾಥಮಿಕ ಮತ್ತು ಶಿಕ್ಷಣ ಇಲಾಖೆಯನ್ನ ನೀಡಲಾಗಿದೆಯಂತೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ತೋಟಗಾರಿಕೆ ಮತ್ತು ಗಣಿ, ಜೊತೆಗೆ ಬಾಲಕೃಷ್ಣ ಅವರಿಗೆ ಅರಣ್ಯ ಇಲಾಖೆಯನ್ನ ನೀಡಲಾಗಿದೆ. ಅದಾದ ನಂತರ ಪುಟ್ರಂಗ್ ಶೆಟ್ಟಿ ಪಶುಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆ, ರುದ್ರಪ್ಪ ಲಮಾಣಿ ಅಬಕಾರಿ ಇಲಾಖೆಯನ್ನ ಕೂಡ ನೀಡಲಾಗಿದೆ ಅನ್ನೋ ಮಾಹಿತಿ. ಜೊತೆಗೆ PM ನರೇಂದ್ರ ಸ್ವಾಮಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ, ಬಸವಂತಪ್ಪ ಅವರಿಗೆ ಪೌರಾಡಳಿತ ಇಲಾಖೆಯನ್ನ ಇಲ್ಲಿ ಕೊಡಲಾಗಿದೆ. ಸೊ ಇಷ್ಟು ಈ ಎಲ್ಲ ಸಚಿವರುಗಳಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಸೊ ಬಹಳ ಪ್ರಮುಖವಾಗಿ ಯಾರ್ಯಾರಿಗೆ ಏನೇನು ಕೊಡ್ತಾರೆ ಅನ್ನೋ ಕುತೂಹಲದ ನಡುವೆ ಈ ರೀತಿಯಾದಂಥ ಒಂದು ಪಟ್ಟಿ, ಇವರಿಗೆ ಇದೇ ರೀತಿಯಾದಂಥ ಖಾತೆಯನ್ನು ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಇದು ಅಧಿಕೃತ ಅಲ್ಲ. ಒಂದಂತೂ ಪಟ್ಟಿ ಹೊರಗಡೆ ಬರುತ್ತೆ, ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಅಂತೂ ಸಿಗುತ್ತೆ. ಕುತೂಹಲ ಅಂತೂ ಇದ್ದೇ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ, ಯಾವ್ಯಾವ ಖಾತೆ ಸಿಗುತ್ತೆ ಅಂತ ಹೇಳಿ. ಬಹಳಷ್ಟು ಜನ ನನಗೆ ಇದೇ ಖಾತೆ ಬೇಕು ಅಂತ ಹೇಳಿ ಲಾಬಿ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಒಂದಿಷ್ಟು ಜನ ನನಗೆ ಯಾವುದೇ ಖಾತೆ ಕೊಟ್ಟರು ನೋ ಇಶ್ಯೂ, ನಾನು ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. PM ನರೇಂದ್ರ ಸ್ವಾಮಿ ಅವರಂತೂ ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ಯಾವ ಇಲಾಖೆ ಕೊಟ್ಟರು ಕೂಡ ಓಕೆ ನನಗೆ. ಸೊ ನನಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂದ್ಕೊಂಡಂಗೆ ಯಾವ ಇಲಾಖೆಯನ್ನು ಕೊಟ್ಟರು ಕೂಡ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ KN ಬಸವಂತಪ್ಪ ಅವರಿದ್ದಾರಲ್ಲ, ಪೌರಾಡಳಿತ ಇಲಾಖೆ ಅವರಿಗೆ ಕೊಡುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಟಿ ರಘುಮೂರ್ತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯನ್ನ ಅವರಿಗೆ ನೀಡುವಂಥ ಸಾಧ್ಯತೆ ಇದೆ. ಇನ್ನು ಬಸವರಾಜ ರಾಯರೆಡ್ಡಿ ಅವರು ಇದ್ದಾರಲ್ಲ, ಅವರು ಕಾನೂನು ಸಂಸದೀಯ ವ್ಯವಹಾರ ಸಚಿವರಾಗಿ ಕಾರ್ಯನಿರ್ವಹಿಸುವಂತ ಸಾಧ್ಯತೆಯೂ ಕೂಡ ಇದೆ.
ಅದಾದ ನಂತರ ವಿಜಯಾನಂದ ಕಾಶ್ಯಪ್ನವರು ಇದಾರಲ್ಲ, ಇವರಿಗೆ ಯಾವ ಒಂದು ಇಲಾಖೆಯನ್ನ ಕೊಡುವಂತ ಸಾಧ್ಯತೆ ಇದೆ? ಕೈಮಗ್ಗ ಜವಳಿ ಇಲಾಖೆ ವಿಜಯಾನಂದ ಕಾಶ್ಯಪ್ನವರಿಗೆ ಕೊಡುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಇದರ ಬಗ್ಗೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಬಂದಿರುವಂತ ಮಾಹಿತಿ ಪ್ರಕಾರ ಮೇ ಬಿ ಕೈಮಗ್ಗ ಜವಳಿ ಇಲಾಖೆನೇ ವಿಜಯಾನಂದ ಕಾಶ್ಯಪ್ನವರವರಿಗೆ ನೀಡಬಹುದು ಅಂತ ಹೇಳಿ. ಅದಾದ ನಂತರ ಲಕ್ಷ್ಮಣ ಸವದಿ ಸಹಕಾರ ಹಾಗೂ ಸಕ್ಕರೆ ಇಲಾಖೆ, ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಹಾಗೂ ಸಕ್ಕರೆ ಇಲಾಖೆ. ರಿಜ್ವಾನ್ ಅರ್ಷದ್ ಉನ್ನತ ಶಿಕ್ಷಣ ಇಲಾಖೆ, ರಿಜ್ವಾನ್ ಅರ್ಷದ್ ಅವರಿಗೆ. ಅದಾದ ನಂತರ ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆ. ಬಿ ನಾಗೇಂದ್ರ ಮೀನುಗಾರಿಕೆ ಕೊಡಬಹುದು ಬಿ ನಾಗೇಂದ್ರ ಅವರಿಗೆ. ಇನ್ನು ಎನ್ ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆ. ಅವರು ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೃಷಿ ಸಚಿವರಾಗಿಯೇ ಕಾರ್ಯವನ್ನ ನಿರ್ವಹಿಸಿದ್ರು. ಸೊ ಆ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಅವರಿಗೆ ಕೃಷಿ ಇಲಾಖೆಯನ್ನೇ ಕೊಡುವಂತ ಸಾಧ್ಯತೆ ಇದೆ. ಜೊತೆಗೆ ಶಿವಲಿಂಗೇಗೌಡರಿಗೆ ಹೊಸದಾಗಿ ಸಂಪುಟವನ್ನ ಸೇರ್ಪಡೆ ಆಗಿದ್ದಾರೆ, ಅವರಿಗೆ ವಸತಿ ಇಲಾಖೆ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಶಿವರಾಜ್ ತಂಗಡಗಿ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಕೆಲಸವನ್ನ ಮಾಡಿದ್ರು. ಈ ಬಾರಿಯೂ ಕೂಡ ಅದೇ ಇಲಾಖೆಯನ್ನ ಕೊಡುವಂತ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, ಒಂದ್ ಕಡೆ ಇಷ್ಟು ದಿನಗಳ ಕಾಲ ಸಚಿವರಾಗೋದಕ್ಕೆ ಬಹಳಷ್ಟು ಪರದಾಡಿದ್ರು. ಈಗ ಇದೇ ಇಲಾಖೆ ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಜನ ಲಾಬಿ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಹೋಗಬಹುದು, ಯಾರ್ಯಾರಿಗೆ ನಿರಾಸೆ ಆಗಬಹುದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಮೊದಲು ಚುನಾವಣೆಗೆ ನಿಂತಾಗ ಶಾಸಕರಾದರೆ ಸಾಕು ಅಂತಾರೆ. ಶಾಸಕರಾದ ಬಳಿಕ ಸರ್ಕಾರ ಬಂದರೆ ಸರ್ಕಾರದಲ್ಲಿ ನಾವು ಕೂಡ ಸಚಿವರಾಗಬೇಕು. ಸಚಿವರಾದ ಬಳಿಕ ಸಹಜವಾಗಿ ನಮಗೆ ಇಂಥದ್ದೇ ಒಂದು ಇಲಾಖೆ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡ್ತೀವಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಡುವಂಥದ್ದು ನಿಜ. ನಿನ್ನೆವರೆಗೂ ಕೂಡ ನಾವು ಸಚಿವರಾದರೆ ಸಾಕು ಅನ್ನುವಂಥ ಒಂದು ರೀತಿಯಲ್ಲಿ ಹಲವು ಶಾಸಕರು ಲಾಬಿಯನ್ನು ಮಾಡ್ತಾಯಿದ್ರು. ಬಹುತೇಕರು ಅದರಲ್ಲಿ ಸಕ್ಸಸ್ ಆದರು. 19 ಜನ ಶಾಸಕರಿಗೆ ಸಚಿವರಾಗಿ ನಿನ್ನೆ ರಾಜ್ಯಪಾಲರು ಪ್ರಮಾಣ ವಚನವನ್ನು ಬೋಧನೆ ಮಾಡಿದ್ದಾರೆ. ಈಗ ಇಂಥದ್ದೇ ಇಲಾಖೆ ಕೊಟ್ಟರೆ ನಾವು ಚೆನ್ನಾಗಿ ನಿಭಾಯಿಸ್ತೀವಿ ಅನ್ನುವಂಥ ಒಂದು ರೀತಿಯಲ್ಲಿ ಲಾಬಿ ಮಾಡುವಂಥದ್ದು ಸಹಜ. ಅದೇ ರೀತಿ ಈಗ 19 ಜನ ಶಾಸಕರು ಕೂಡ ನಮಗೆ ಇಂಥದ್ದೇ ಒಂದು ಇಲಾಖೆಯನ್ನು ಕೊಡಿ ಅನ್ನುವಂಥ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ವೇಣುಗೋಪಾಲ್ ಅವರ ಬಳಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಲಾಬಿ ಮಾಡ್ತಾ ಇರುವಂಥದ್ದು ನಿಜ. ಈ ಹಿಂದೆ ಯಾರೆಲ್ಲ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲೂ ಕೂಡ ಸಚಿವರಾಗಿದ್ದಾರೆ, ಅಂಥವ್ರಿಗೆ ಅದೇ ಇಲಾಖೆಗಳನ್ನು ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಚಲುವರಾಯಸ್ವಾಮಿ ಹಿಂದೆ ಕೃಷಿ ಖಾತೆಯನ್ನು 3 ವರ್ಷಗಳ ಕಾಲ ನಿಭಾಯಿಸಿದರು. ಇನ್ನು 1.5 ವರ್ಷ ಕಾಲ ಅದೇ ಇಲಾಖೆಯನ್ನು ಕೊಡಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅಂತ. ಅದೇ ರೀತಿ ತೋಟಗಾರಿಕೆ ಇಲಾಖೆ ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರ ಮಗ ಶಾಮನೂರು ಮಲ್ಲಿಕಾರ್ಜುನ ಅವರು ನಿಭಾಯಿಸಿದರು. ಇವರು ಈ ಬಾರಿನೂ ಕೂಡ ಅವ್ರಿಗೆ ತೋಟಗಾರಿಕೆ ಇಲಾಖೆಯನ್ನು ಕೊಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ ಕೊಪ್ಪಳ ಜಿಲ್ಲೆಯಿಂದ ಶಿವರಾಜ್ ತಂಗಡಗಿ ಅವರು ಒಬ್ಬರು ಮಾತ್ರ ಸಚಿವರಾಗಿದ್ದರು. ಈ ಬಾರಿ ಬೋನಸ್ ಅನ್ನುವಂಥ ಒಂದು ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಕೂಡ ಸಚಿವರಾಗಿದ್ದಾರೆ. ಬಹಳ ಸಣ್ಣ ಜಿಲ್ಲೆ, 2 ಸಚಿವ ಸ್ಥಾನಗಳು ಈ ಬಾರಿ ಸಿಕ್ಕಿದ್ದಾವೆ. ಒಂದು ಕಡೆ ಶಿವರಾಜ್ ತಂಗಡಗಿ ಅವ್ರಿಗೆ ಹಿಂದೆ ಹಿಂದುಳಿದ ವರ್ಗಗಳ ಖಾತೆ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 2 ಖಾತೆಗಳನ್ನು ಕೊಟ್ಟಿದ್ದರು. 2 ಕೂಡ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಬಾರಿ ಅದೇ ಇಲಾಖೆಗಳನ್ನು ಮುಂದುವರಿಸ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಇನ್ನು ಈಗಿರುವಂಥ 224 ಶಾಸಕರ ಪೈಕಿ ಸಂಸದೀಯ ವಿಚಾರಗಳಾಗಿರ್ಬೋದು, ಕಾನೂನು ವಿಚಾರಗಳಾಗಿರ್ಬೋದು ಹೆಚ್ಚು ತಿಳ್ಕೊಂಡಿರುವಂಥದ್ದು, ಹೆಚ್ಚು ಅರ್ಥಕೊಂಡಿರುವಂಥದ್ದು. ಹಲವು ಬಾರಿ UT ಖಾದರ್ ಅವರು ಸ್ಪೀಕರ್ ಆಗಿದ್ದಾಗ ಭಾಳಷ್ಟು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಹಲವು ಶಾಸಕರಿಗೆ ಕಿರಿಕಿರಿ ಆಗಿದ್ದು ಕೂಡ ನಿಜ. ಯಾಕಂತ ಹೇಳಿದ್ರೆ ಭಾಳಷ್ಟು ವಿಚಾರಗಳನ್ನು, ಕಾನೂನು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಒಂದು ಕೆಲಸ ಬಸವರಾಜ ರಾಯರೆಡ್ಡಿ ಅವರು ಮಾಡ್ತಿದ್ರು. ಬಸವರಾಜ ರಾಯರೆಡ್ಡಿ ಅವರಿಗೆ ಬಹುತೇಕ ಕಾನೂನು ಮತ್ತು ಸಂಸದೀಯ ಇಲಾಖೆ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಂದಿದೆ. ಅದ್ರ ಜೊತೆಗೆ ಒಂದು ಹೆಚ್ಚುವರಿ ಖಾತೆ ಸಿಕ್ಕಿದ್ರೂ ಕೂಡ ಆಶ್ಚರ್ಯ ಇಲ್ಲ, ಅದು ಪ್ರವಾಸೋದ್ಯಮ ಕೊಡಬಹುದು. ಈ ರೀತಿಯಾಗಿ ಈ ಪ್ರತಿ ಜಿಲ್ಲೆಗೂ ಕೂಡ ಇನ್ನು ST ಅಭಿವೃದ್ಧಿ ಇಲಾಖೆಯನ್ನು ಬಹುತೇಕ ಚಳ್ಳಕೆರೆಯಿಂದ ಸಚಿವರಾಗಿರುವಂತಹ ರಘುಮೂರ್ತಿ ಅವರಿಗೆ, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ರಘುಮೂರ್ತಿ ಅವರಿಗೆ ಸಿಗುವಂಥ ಒಂದು ಸಾಧ್ಯತೆ ಇದೆ. ಹಿಂದೆ BJP ಸರ್ಕಾರದಲ್ಲಿ ಸಹಕಾರ ಹಾಗೂ ಸಾರಿಗೆ ಇಲಾಖೆಯನ್ನು ನಿಭಾಯಿಸ್ತಿದ್ದಂತಹ ಸೌದಿ ಅವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದು 23ರಲ್ಲಿ ಶಾಸಕರಾದರು, ಈಗ ಸಚಿವರಾಗಿದ್ದಾರೆ. ಅವ್ರಿಗೆ ಸಹಕಾರ ಇಲಾಖೆ ಕೊಡುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿದೆ. ಈ ರೀತಿಯಾಗಿ ನೋಡಿದಾಗ ಬಹುತೇಕ ಈಗಿರುವಂತಹ 19 ಶಾಸಕರು ಕೂಡ ಹಲವು ಇಲಾಖೆಗಳನ್ನು
ಕೊಡುವಂಥ ಒಂದು ಜವಾಬ್ದಾರಿ ಕೊಡುವಂತಹದ್ದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥ ಒಂದು ಪ್ರಮುಖವಾದ ಇಲಾಖೆಗಳನ್ನು ಈಗಾಗಲೇ 13 ಸಚಿವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಈಗಿರುವಂಥದ್ದು ಪ್ರಮುಖ ಇಲಾಖೆ ಯಾವುದು ಅಂತ ಹೇಳಿದ್ರೆ ಸಮಾಜ ಮತ್ತು ಕಲ್ಯಾಣ ಇಲಾಖೆ. ಇದಕ್ಕೆ ಭಾಳಷ್ಟು ಬೇಡಿಕೆ ಇದೆ. ಆಹಾರ ಇಲಾಖೆಯ ನಿಭಾಯಿಸ್ತಾ ಇರುವಂತಹ ಹಿರಿಯ ಶಾಸಕರಾಗಿರುವಂತಹ KH ಮುನಿಯಪ್ಪ ಅವರ ಬೇಡಿಕೆ ಇದ್ದಿದ್ದು ನನಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ. ಆದರೆ ಬಹುತೇಕ KH ಮುನಿಯಪ್ಪ ಅವರಿಗೆ ಆಹಾರ ಇಲಾಖೆಯನ್ನು ಮುಂದುವರಿಸ್ತಾರೆ. ಈ ಬಾರಿ ನರೇಂದ್ರ ಸ್ವಾಮಿ ಅವ್ರಿಗೆ ಹಿಂದೆ ಕೇವಲ ನಿಗಮ ಅಷ್ಟೇ ಇತ್ತು, ಅವರು ಈಗ ಸಚಿವರಾಗಿ ಬಡ್ತಿಯನ್ನು ಪಡ್ಕೊಂಡಿದ್ದಾರೆ. ನರೇಂದ್ರ ಸ್ವಾಮಿ ಅವ್ರಿಗೆ ಬಹುತೇಕ ಸಮಾಜ ಕಲ್ಯಾಣ ಇಲಾಖೆ ಕೊಡುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ದಾವೆ. ಎಲ್ಲ ಇಲಾಖೆಗಳನ್ನು ಕೂಡ ಇಂತಿಂಥವ್ರಿಗೆ ಕೊಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ನಿನ್ನೆ ರಾತ್ರಿ DK ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರು ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಇವತ್ತು ಬಹುತೇಕ ಫೈನಲ್ ಆಗ್ಬೋದು. ನಾಳೆ ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಆಗುವಂಥ ಒಂದು ಸಾಧ್ಯತೆಯೂ ಕೂಡ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.